ಈಗಾಗಲೇ ತಾವೆಲ್ಲರೂ ಕೂಡ ನೋಡಿರ್ತೀರಾ, ಅಭಿಮನ್ಯುಗೆ ಬೀಳ್ಕೊಡುಗೆ ಸಮಾರಂಭ ತುಂಬಾ ಚೆನ್ನಾಗಿ ನಡೀತು. ಇನ್ನ ಅಭಿಮನ್ಯು ವಾಪಸ್ಸು ಬೀಳ್ಕೊಡುಗೆ ಸಮಾರಂಭವನ್ನ ಮುಗಿಸ್ಕೊಂಡು ಕ್ಯಾಂಪ್ ನತ್ತ ಹೊರಟಿದ್ದಾನೆ. ನೋಡ್ತಾ ಇರ್ಬೋದು, ಮತ್ತಿಗೋಡು ಕ್ಯಾಂಪ್ಗೆ ಹೋಗ್ತಾ ಇದ್ದಾನೆ. ತುಂಬಾ ಜನ ಅಂದ್ಕೊಂಡ್ರು ಮೈಸೂರಿಗೆ ಎಂಟ್ರಿ ಕೊಡ್ತಾನೆ, ನಿಶಾನೆ ಹಾನಿಯಾಗಿ ಭಾಗಿಯಾಗ್ತಾನೆ ಅಂತ. ಇಲ್ಲ, ಬೀಳ್ಕೊಡುಗೆ ಸಮಾರಂಭಕ್ಕೆ ಅಷ್ಟೇ ಸರ್ಕಾರ ಅನುಮತಿ ಆದೇಶವನ್ನ ಕೊಟ್ಟಿದ್ದು. ಅದೇ ರೀತಿ ಇಲಾಖೆ ಅಧಿಕಾರಿಗಳು ಒಂದು ಅದ್ಭುತವಾದಂತ ಸಮಾರಂಭವನ್ನ ಮಾಡ್ತಾರೆ. ಒಟ್ಟು ಇವತ್ತು ಗಜಪಯಣದಲ್ಲಿ 10 ಆನೆಗಳು ಭಾಗಿಯಾಗಿದ್ದವು. ಅದರಲ್ಲಿ ಒಂದು ಆನೆ ಅಂದ್ರೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಈಗ ಕ್ಯಾಂಪ್ ನಂತ ಹೊರಟಿದ್ದಾನೆ. ರೆಸ್ಟ್ ಇನ್ಮೇಲೆ ವಿಶ್ರಾಂತಿ, ನಿವೃತ್ತಿಯನ್ನ ಘೋಷಣೆ ಮಾಡಿದೆ ಅಲ್ವಾ. ಸೊ ಹೀಗಾಗಿ ಜೊತೆಗೆ ವಸಂತ್ ಅವ್ರಿಗೂ ಸನ್ಮಾನ ಮಾಡ್ತಾರೆ, ಅಭಿಮನ್ಯುಗೂ ಕೂಡ ಸನ್ಮಾನವನ್ನ ಬೀಳ್ಕೊಡುಗೆ ಸಮಾರಂಭ ದೊಡ್ಡ ಮಟ್ಟಿಗೆನೆ ಸಹ ಮಾಡಿದ್ದಾರೆ ಅನ್ಬೋದು. 9 ಆನೆಗಳು ಈಗ ಮೈಸೂರಿನತ್ತ ಹೆಜ್ಜೆ ಹಾಕಿವೆ. ಅಂದ್ರೆ ಒಂದು ಲಾರಿಲಿ ಅರಣ್ಯ ಭವನಕ್ಕೆ ಇವತ್ತು ನಮ್ಮ ಆನೆಗಳು ಹೋಗಿ ತಲುಪಲಿದೆ. 28ನೇ ತಾರೀಕು ಅಫಿಷಿಯಲ್ ಆಗಿ ಅಲ್ಲಿ ಅರಣ್ಯ ಭವನದಿಂದ ಪೂಜೆನ ಮುಗಿಸ್ಕೊಂಡು ಅರಮನೆಯತ್ತ ಗಜ ನಡೆಯ ಒಂದು ಕಾರ್ಯಕ್ರಮ ಶುರುವಾಗುವಂತದ್ದು. ಆ ದಿವಸದಿಂದ ತಾಲೀಮೆಲ್ಲವೂ ಕೂಡ ಇರುತ್ತೆ. ಪ್ರತಿ ದಿವಸ ಟ್ರೈನಿಂಗ್ ನ ನೋಡ್ಬೋದು. ಒಟ್ಟಾರೆ ಅಭಿಮನ್ಯುನ ತುಂಬಾ ಜನ ಮಿಸ್ ಮಾಡ್ಕೊಳ್ತಿದ್ರೆ, ಖಂಡಿತವಾಗಿಯೂ ಕೂಡ ಏನು ನಿಶಾನೆಯಾಗಿ ಬರ್ಬೇಕು ಅಂತ, ಮತ್ತೆ ಬೀಳ್ಕೊಡುಗೆ ಸಮಾರಂಭ ನಡಿಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ರು. ಅದೇ ರೀತಿ ನಿಶಾನೆ ಹಾನಿಯಾಗಿ ಎಂಟ್ರಿ ಕೊಡಕ್ಕೆ ಸಾಧ್ಯವಾಗದೇ ಇದ್ರು ಕೂಡ ಬೀಳ್ಕೊಡುಗೆ ಸಮಾರಂಭ ತುಂಬಾ ಚೆನ್ನಾಗಿ ಜರುಗಿದೆ ಅಂತಾನೆ ಹೇಳ್ಬೋದು. ಒಂದು ಅದ್ಭುತ ಭಾವುಕ ಕ್ಷಣ ಆಗಿತ್ತು ಎಲ್ಲರಲ್ಲೂ ಸಹ. ಯಾಕೆಂದ್ರೆ ಅಭಿಮನ್ಯು ಇಷ್ಟು ವರ್ಷಗಳ ಕಾಲ ಸಲ್ಲಿಸಿದಂತ ಸೇವೆ ನಿಜವಾಗ್ಲೂ ಕೂಡ ಅಷ್ಟಿಷ್ಟಲ್ಲ. ಒಂದು ಸಣ್ಣ ಮರಿ ಆನೆ ಇದಂತ ಟೈಮ್ ನಲ್ಲಿ ಕೆಟ್ಟ ಕಾರ್ಯಾಚರಣೆಯಲ್ಲಿ ಅಭಿಮನ್ಯುನ ಸೆರೆ ಹಿಡಿದಿದ್ದು, ನಂತರ ಪಳಗಿಸ್ತಾರೆ. ಅವಾಗಿಂದ ಕೂಡ ಅಷ್ಟೇನೆ ಅಭಿಮನ್ಯು ಅವರ ಮಾವುತೇನಿಗ ವಸಂತ್ ಇದ್ದಾರೆ, ಅವರ ತಂದೆ ಪಳಗಿಸಿದ್ದು, ಅವರ ತಂದೆನೆ ನೋಡ್ಕೊತಿದ್ದು. ನಂತರದಲ್ಲಿ ಸುಮಾರು ಒಂದು 12-13 ವರ್ಷ ವಯಸ್ಸಿನಿಂದ ಕೂಡ ವಸಂತ್ ಅವರು ಆನೆಯ ಜೊತೆಗೇನೆ ಬೆಳೆಯುತ್ತಾ, ಆನೆಯನ್ನ ಕೇರ್ ಟೇಕರ್ ಮಾಡುತ್ತಾ ಅವರು ಕೂಡ ಬೆಳೀತಾ ಬರ್ತಾರೆ. ಅದೇ ರೀತಿ ಈಗ ಅವ್ರಿಗೂ ಕೂಡ ನಿವೃತ್ತಿ ಘೋಷಣೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಅಭಿಮನ್ಯು ಕೊನೆ ಉಸಿರಿರುವ ತನಕ ವಸಂತ್ ಅವರು ಆ ಒಂದು ಆನೆಯನ್ನ ನೋಡ್ಕೊಂಡು ಆರಾಮಾಗಿ ಇರ್ತಾರೆ. ಎಂದಿನಂತೆ ಅವರಿಗೆ ಸರ್ಕಾರ ಸಂಬಳ ಅಲ್ವಾ. ಸೊ ಹೀಗಾಗಿ ಆರಾಮಾಗಿ ಅಭಿಮನ್ಯು ಜೊತೆಗೆ ತಮ್ಮ ಒಂದು ಜೀವಾವಧಿಯನ್ನ ವಸಂತ್ ಅವರು ಸಹ ಕಳೆಯುತ್ತಾರೆ. ಅಭಿಮನ್ಯು ಯಾವಾಗ್ಲೂ ಖುಷಿಯಾಗಿರ್ಲಿ, ಆರಾಮಾಗಿ ಕ್ಯಾಂಪ್ ನಲ್ಲಿ ರೆಸ್ಟ್ ಮಾಡ್ಲಿ ಎಂಬುದು ಪ್ರತಿಯೊಬ್ಬರ ಆಸೆ. ನಿಶಾನೆ ಹಾನಿಯಾಗಿ ಬಂದು ತಾಲೀಮ್ ಎಲ್ಲವನ್ನೂ ಕೂಡ ಭಾಗವಹಿಸಬೇಕು ಅಂತ ಇದ್ರು. ಬಟ್ ಈ ವರ್ಷ ಕರೆಸ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ನ ಒಂದು ಮೀಟಿಂಗ್ ನಡೆಯುವಂತ ಸಾಧ್ಯತೆ ಇದೆ. 2ನೇ ಹಂತದಲ್ಲಿ ಬರುತ್ತಾ ಸಾಧ್ಯತೆ ಇದೆಯಾ, ಕಾದು ನೋಡ್ಬೇಕು. ಬಟ್ 2ನೇ ಹಂತದಲ್ಲಿ ಬರ್ಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಇಯರ್ ನೋಡ್ಬೇಕು ಕರ್ಸ್ಕೋತಾರ ಅಂತ, 1 ವರ್ಷ ಗ್ಯಾಪ್ ಕೊಡ್ತಾರ, ರೆಸ್ಟ್ ಕೊಡ್ತಾರ ಅಂತ ಗೊತ್ತಿಲ್ಲ. ಒಟ್ಟಾರೆ ಈಗ ಅಭಿಮನ್ಯುಗೆ ಕಂಪ್ಲೀಟ್ ಆಗಿ ರಿಟೈರ್ಮೆಂಟ್ ಘೋಷಣೆ ಮಾಡಾಗಿದೆ. ಇನ್ಮೇಲೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ಕೊಳ್ಳುವ ಆಗಿಲ್ಲ ಅಂತ ಅವರು ಕೂಡ ಹೇಳಿರುವಂತದ್ದು. ಭಾಗವಹಿಸೋದಿಲ್ಲ ಅಭಿಮನ್ಯು ಇನ್ಯಾವುದ್ರಲ್ಲೂ ಕೂಡ ಅಷ್ಟೇ, ಆರಾಮಾಗಿ ಕ್ಯಾಂಪ್ ನಲ್ಲಿ ರೆಸ್ಟ್ ಮಾಡುವಂತದ್ದು ಅಂತ. ಸೊ ಈಗ ಎಲ್ಲಾ ನಮ್ಮ ಆನೆಗಳು ಏನು ಗಜಪಯಣವನ್ನ ಮುಗಿಸ್ಕೊಂಡು ಮೈಸೂರಿನತ್ತ ಹೊರಟಿದಾವೆ. ಇನ್ನೇನು ಕೆಲವೇ ಒಂದು ಕ್ಷಣಗಳಲ್ಲಿ ಮೈಸೂರು ಕೂಡ ತಲುಪಲಿವೆ. ಅರಣ್ಯ ಭವನದಲ್ಲಿ ಆನೆಗಳು ಇಳಿತವೆ ಕೆಳಗಡೆಗೆ. ಬರ್ತೀನಿ ಮಾಡ್ತೀನಿ 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 ಹಾಂ ಬರ್ತೀನಿ ಬರ್ತೀನಿ ಅಲ್ಲಿಗೆ ಎಲ್ಲ ಪರಿಚಯ ಕಣ ಅಲ್ಲಿ ಅಲ್ಲಿಗೆ ಬರ್ತೀನಿ ನೋಡು. ಹಂಗೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಹಂಗೆ ನೋಡ್ಕೊ. ನೋಡ್ತಾ ಇದೆಯಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನೋಡ್ಕೊ. ನನಗೆ ಭಾಸ್ಕರ್ ಬರ್ತೀನಿ ಅಲ್ಲಿಗೆ. ಶೋ
ಏಯ್! ಏಯ್! ಹೋಯ್ತಾ ಇದೆಯಾ ಹೊಸ ದೊಡ ಇಲ್ಲಿಗ ಲಾಸ್ಟ್ ಇಯರ್ ಅಂಬಾರಿ ಓದ್ತಿದ್ದ ಅಭಿಮನ್ಯು ಆನೆ ಈ ವರ್ಷ ಕಂಪ್ಲೀಟ್ ರಿಟೈರ್ಮೆಂಟ್ ಘೋಷಣೆ ಸಹ ಮಾಡಾಯ್ತು. ಆರಾಮಾಗಿ ಕ್ಯಾಂಪ್ ನಲ್ಲಿ ರೆಸ್ಟ್ ಮಾಡ್ತಾರೆ ಅಭಿಮನ್ಯು ಗಜಪಯಣವನ್ನ ಮುಗಿಸ್ಕೊಂಡು ಹೋಗಿ. ಎಂದಿನಂತೆ ಯಾವುದೇ ರೀತಿ ಕಾರ್ಯಾಚರಣೆಯಲ್ಲೂ ಸಹ ಭಾಗವಹಿಸ್ಕೊಳ್ಳೋದಿಲ್ಲ. ಬಹುಶಃ ಅರಣ್ಯ ಇಲಾಖೆ ತುಂಬಾ ಟಫ್ ಟೈಮ್ಸ್ ಇದ್ರೆ ಖಂಡಿತ ಅಭಿಮನ್ಯು ಹೋಗ್ತಾನೆ. ಸದ್ಯಕ್ಕಂತೂ ದಸರಾಗೆ ನಿವೃತ್ತಿ ಘೋಷಣೆ ಮಾಡಾಗಿದೆ. ಇನ್ನ ನಮ್ಮ ಆನೆಗಳನ್ನ ನೀವು ಪ್ರತಿ ದಿವಸ ಮೈಸೂರಿನಲ್ಲಿ ಇನ್ಮೇಲೆ ನೋಡಬಹುದು. ಆರಾಮಾಗಿ ತಾಲೀಮ್ನ ಮಾಡ್ತವೆ ಬೆಳಗ್ಗೆ ಮತ್ತೆ ಸಂಜೆ. ವೈಟ್ ಚೆಕ್ ಸಹ ನಡೆಯುತ್ತೆ 29ನೇ ತಾರೀಕು. 28ಕ್ಕೆ ಅರಮನೆಗೆ ಪ್ರವೇಶ ಆಗುವಂತದ್ದು ನಮ್ಮ ಗಜಪಡೆಗಳು. ಈಗ ಮೊದಲ ಅಂತ 9 ಆನೆಗಳು ಎಂಟ್ರಿ ಕೊಟ್ಟಿದ್ದಾವೆ. ಬಹಳಷ್ಟು ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ. ಒಂದು ಕಡೆ ಅಭಿಮನ್ಯುಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಅಭಿಮನ್ಯು ಬರ್ತಾ ಇಲ್ಲ ಅನ್ನುವಂತ ಒಂದು ಬೇಸರ ಒಂದು ಕಡೆ ಆದ್ರೆ, ಇನ್ನ 9 ಆನೆಗಳು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದಾವೆ ಅನ್ನುವಂತ ಒಂದು ಖುಷಿಯೂ ಸಹ ಇದೆ. ನೋಡ್ತಾ ಇರ್ಬೋದು ರಾಜು ಅಂದ್ರೆ ಕಾವಡಿ ರಾಜು ಮತ್ತೆ ಮಾವುತ ವಸಂತ್ಗೆ ಸನ್ಮಾನವನ್ನು ಸಹ ಮಾಡಿದ್ದಾರೆ. ಅಭಿಮನ್ಯುನ ಆರಾಮಾಗಿ ಚೆನ್ನಾಗಿ ನೋಡ್ಕೊಳ್ಳೋದು ಇವರನ್ನೇ. ಕೊನೆಯ ಉಸಿರು ಇರುವ ತನಕ ಅಭಿಮನ್ಯು ಇವರ ಕುಟುಂಬದಲ್ಲೇ ಇರುವಂತದ್ದು. ಪ್ರತಿ ಒಂದು ಕ್ಷಣದಲ್ಲೂ ಸಹ ಅಷ್ಟೇನೆ ಬೆಳಗಿನ ರಾತ್ರಿ ತನಕ ಇವರ ಮನೆ ಹತ್ರನೇ ಕಟ್ಟಾಕೊಂಡು ಕಾಡಿಗೆ ಕರ್ಕೊಂಡು ಹೋಗೋದು, ಮೇಯಿಸೋದು, ಸ್ನಾನ ಮಾಡಿಸೋದು ಎಲ್ಲವನ್ನೂ ಕೂಡ ಮಾಡ್ಕೊ ಬಂದಿದ್ದಾರೆ. ಇಷ್ಟು ವರ್ಷಗಳ ಕಾಲ ಸಕಲ ಸೇವೆಯನ್ನು ಸಹ ಮಾಡ್ಕೊ ಬಂದಿದ್ದಾರೆ ವಸಂತ್ ಅವರಿಗೆ. ಎಲ್ಲರೂ ಕೂಡ ಅಭಿನಂದನೆಗಳನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಇನ್ನೇನಿದ್ರು ಅಭಿಮನ್ಯುನ ಕ್ಯಾಂಪ್ ಓಪನ್ ಆದ್ಮೇಲೆ ನೋಡ್ಬೋದು. ಅಂದ್ರೆ ಏನು ಮತ್ತಿಗೋಡು ಕ್ಯಾಂಪ್ ಇದೆ, ಈಗ ಸದ್ಯಕ್ಕೆ ಎಲ್ಲಾ ಕ್ಯಾಂಪ್ಗಳು ಕ್ಲೋಸ್ ಆಗಿದ್ದಾವೆ, ಇನ್ನ ಕೂಡ ಓಪನ್ ಆಗಿಲ್ಲ. SOP ರಚನೆ ಆದ್ಮೇಲೆ ಏನು ಆನೆಗಳ ಒಂದು ಕ್ಯಾಂಪ್ ಓಪನ್ ಆಗ್ತವೆ. ಆಗ ಮತ್ತಿಗೋಡು ಕ್ಯಾಂಪ್ ನಲ್ಲೇ ನಮ್ಮ ಅಭಿಮನ್ಯು ಸಹ ಇರ್ತಾನೆ. ಏನು ಗಜೇಂದ್ರ ರಿಟೈರ್ಮೆಂಟ್ ಆಗಿ ಆರಾಮಾಗಿಲ್ವೋ ಅದೇ ರೀತಿ ಅಭಿಮನ್ಯು ಸಹ ಈಗ ರಿಟೈರ್ಮೆಂಟ್ ಆಗಿ ಆರಾಮಾಗಿರ್ತಾನೆ. ನೋಡ್ಬೋದು ಅವಾಗ. ಅಲ್ಲಿ ತನಕ ವೇಟ್ ಮಾಡಬೇಕು ಅಭಿಮನ್ಯುನ. ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ.